ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಷಾಢ ಕೊನೆಯ ಶುಕ್ರವಾರ. ಇವತ್ತು ನಾನು ಕೂಡ ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದೆ, ಆದ್ರೆ ದೇವಸ್ಥಾನಕ್ಕೆಲ್ಲ ನಾನು ಹೋಗೋದಕ್ಕಾಗ್ಲಿಲ್ಲ. ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ವೈಭವ ಲಕ್ಷ್ಮಿ ಮಾಡ್ತಾ ಇದ್ದಾರೆ. ಆಗ್ಲೇ ಇದು 4ನೇ ವಾರ. 4 ವಾರದಲ್ಲಿ ನಾನು 1 ವಾರನೂ ಹೋಗೋದಕ್ಕಾಗ್ಲಿಲ್ಲ. ಮೊನ್ನೆ ಚಾಮುಂಡಿ ಅಮ್ಮನ್ನು ಕೂಡ ಇಟ್ಟಿದ್ರು, ಅದಕ್ಕೂ ಹೇಳಿದ್ರು, ಅದಕ್ಕೂ ಹೋಗಕ್ಕಾಗ್ಲಿಲ್ಲ. ಇವತ್ತು ಹೋದ್ರೆ ಜೊತೆಗೆ ಫ್ರೆಂಡ್ಸ್ನೆಲ್ಲ ನಾನು ನೋಡ್ಬೋದು, ಎಲ್ರು ಸಿಗ್ತಾರೆ, ಮಾತಾಡ್ಬೋದು. ಅವರನ್ನ ಮೀಟ್ ಮಾಡೋಕ್ಕೂ ಆಗಿಲ್ಲ, ನಾನು ನೋಡೋದಕ್ಕೂ ಆಗಿಲ್ಲ. ಪ್ರತಿ ವಾರ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ, ಹೋಗೋದಕ್ಕೆ ಸಮಯನೇ ಆಗೋದಿಲ್ಲ ನನಗೆ. ಇವತ್ತು ಫೈನಲ್ ಆಗಿ ಹೊರಟಿದ್ದೀನಿ. ಆದ್ರೂ 4 ಸಲ ಮಳೆ ಬಂದ್ ನಿಂತಿದೆ. ಇವತ್ತು ಹೋಗ್ತೀನ ಇಲ್ವಾ ಗೊತ್ತಿಲ್ಲ, ಒಟ್ನಲ್ಲಿ ರೆಡಿ ಆಗಿದ್ದೀನಿ. ಆದ್ರೆ ಇನ್ನು ಸ್ಯಾರಿ ಹಾಕೊಂಡಿಲ್ಲ. ಸ್ಯಾರಿ ಹಾಕೊಂಡ್ಮೇಲೆ ಫೈನಲಿ ನಾನು ರೆಡಿ ಆಗಿದ್ದೀನಿ ಅಂತ ಅರ್ಥ. ಅಲ್ಲಿ ಹೋಗಿ ಅವ್ರನ್ನೆಲ್ಲ ಮೀಟ್ ಆಗ್ತೀನಿ. ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದ್ರೆ, ತುಂಬಾ ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ವೈಭವ ಲಕ್ಷ್ಮಿನ. ಅವರು ಬಂದು ಮರಾಠಿಯವರು. ತುಂಬಾ ಚೆನ್ನಾಗಿ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ಬಹಳ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಎಲ್ಲ. ಅವರನ್ನ ನೋಡಿ ನಾವು ತಿಳಿಯೋದು, ಕಲ್ತ್ಕೊಳ್ಳೋದು ತುಂಬಾನೇ ಇದೆ. ಯಾವ ದೇವ್ರನ್ನು ಬಿಡಲ್ಲ ಅವರು. ವೈಭವ ಆಷಾಢ ಮಾಸ ಬಂತು ಅಂದ್ರೆ ಪ್ರತಿ ಒಂದನ್ನು ಮಾಡ್ತಾರೆ. ಚಾಮುಂಡಿ ತಾಯಿನೂ ಇಡ್ತಾರೆ ಮನೆಯಲ್ಲಿ, ತುಂಬಾ ಜೋರಾಗಿ ಮಾಡ್ತಾರೆ. ವೈಭವ ಲಕ್ಷ್ಮಿ ಮಾಡ್ತಾರೆ. ವರಮಹಾಲಕ್ಷ್ಮಿ ದಿವಸ 1 ದಿವಸ ಗ್ಯಾಪ್ ಕೊಡ್ತಾರೆ. ಆ ವಾರ ಮಾತ್ರ ವರಮಹಾಲಕ್ಷ್ಮಿ ಇಡ್ತಾರೆ. ನೆಕ್ಸ್ಟ್ ಇಂದ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಅವ್ರದ್ದು ಕಾರ್ತಿಕ್ ಮಾಸದವರೆಗೂ ಪೂಜೆ ಮಾಡ್ತಾನೆ ಇರ್ತಾರೆ, ಮುಗಿಯೋದೇ ಇಲ್ಲ. ಫೈನಲಿ 8ನೇ ವಾರಕ್ಕೆ ಪ್ರತಿಯೊಬ್ಬರನ್ನ ಕರೆಸಿ ಎಲ್ಲ ಮುತ್ತೈದೆಯರಿಗೂ ಕಾಲೆಲ್ಲ ಅರ್ಶಿನ ಕುಂಕುಮ ಇಟ್ಟು ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಮಾಡಿದ್ವಿ, ಕಾಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಆತರ ಮಾಡ್ತಾ ಇರ್ಲಿಲ್ಲ. ಎಲ್ರನ್ನ ಕರೆಸಿ ಮಾಮೂಲಿ 8 ಜನನ ಒಟ್ಟಿಗೆ ಸೇರಿಸಿ ನಾವು ತಾಂಬೂಲ ಕೊಟ್ಟು ಮತ್ತೆ ವೈಭವ ಲಕ್ಷ್ಮಿ ಬುಕ್ ಕೊಟ್ಟು ಪೂಜೆ ಮಾಡ್ತಾ ಆತರ ಆಶೀರ್ವಾದ ತಗೊಳ್ತಿದ್ವಿ. ಇವ್ರೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಎಲ್ಲಾರ್ಗು ಕಾಲಿಗೂ ಅರ್ಶಿನ ಕುಂಕುಮ ಇಟ್ಟು ಅವ್ರ ಕೈಗೆ ಹೂವು ಅಕ್ಷತೆ ಕೊಟ್ಟು, ಅವರು ಏನು ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಅವರು ನಮ್ಮ ಕೋರಿಕೆ ಎಲ್ಲ ಈಡೇರ್ಲಿ ಅಂತ ನಮ್ಗೆ ಅಕ್ಷತೆನೂ ಮತ್ತೆ ಹೂವು ಕೊಟ್ಟು ಆಶೀರ್ವಾದ ತಗೊಳ್ತಾರೆ. ವಯಸ್ಸಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಮುತ್ತೈದೆಯರು ಅಂತ ಅಂದ್ಮೇಲೆ ಎಲ್ಲ ಒಂದೇ ಅಂತ ಹೇಳಿ ಅಷ್ಟು ಜನದ ಆಶೀರ್ವಾದ ಕೂಡ 8 ಜನದ್ದು ಮುತ್ತೈದೆಯರ ಆಶೀರ್ವಾದನ ಒಂದೇ ಸಲ ಇದ್ ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ಫೈನಲಿ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆದ್ರೂ 4 ಸಲ ಮಳೆ ಬಂದ್ ನಿಂತಿದೆ. ಇವತ್ತು ಹೋಗ್ತೀನ ಇಲ್ವಾ ಗೊತ್ತಿಲ್ಲ, ಒಟ್ನಲ್ಲಿ ರೆಡಿ ಆಗಿದ್ದೀನಿ. ಆದ್ರೆ ಇನ್ನು ಸ್ಯಾರಿ ಹಾಕೊಂಡಿಲ್ಲ. ಸ್ಯಾರಿ ಹಾಕೊಂಡ್ಮೇಲೆ ಫೈನಲಿ ನಾನು ರೆಡಿ ಆಗಿದ್ದೀನಿ ಅಂತ ಅರ್ಥ. ಫೈನಲಿ ನಾನು ಈ ಕಲರ್ ಸ್ಯಾರಿ ತಗೊಂಡಿದ್ದೀನಿ. ನಾನು ತಗೊಳ್ಳೋದೇ ಒಂದು, ನಾನು ಹಾಕೊಳ್ಳೋದೇ ಒಂದು. ಅದು ಯಾವಾಗ್ಲೂ ಹಾಗೆ ಆಗತ್ತೆ ನನ್ಗೆ. ಯಾವ್ದು ಹಾಕೋಬೇಕು ಅಂತ ತಗೊಳ್ತೀನಿ, ಅದು ಹಾಕೊಳ್ಳಲ್ಲ. ಮತ್ತೆ ಇನ್ನೊಂದ್ ಸ್ಯಾರಿ ತಗೊಳ್ತೀನಿ. ಇದು ಹಾಕೊಳ್ಳೋಣ ಅಂತೇಳಿ ತುಂಬಾ ದಿವಸ, ವರ್ಷದ ಮೇಲೆ ಆಗೋಗಿತ್ತು ಈ ಸ್ಯಾರಿ ಉಟ್ಕೊಂಡು. ಇವತ್ತು ಇದು ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ. ಹೋದ್ಮೇಲೆ ಹೇಗಿರುತ್ತೆ, ಅಲ್ಲಿ ಪೂಜೆದು ಹೇಗ್ ನಡೀತು ಏನು, ಮತ್ತೆ ಯಾರು ಬಂದಿದ್ರು ಬಂದಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.